ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಸತ್ಯಶುದ್ಧವಲ್ಲದುದು ಕಾಯಕವಲ್ಲ. ಆಸೆ ಎಂಬುದೇ ಭವದ ಬೀಜ, ನಿರಾಶೆ ಎಂಬುದೇ ನಿತ್ಯ ಮುಕ್ತಿ. ಉರ್ಲಿಂಗ ಪೆದ್ದಿಗಳ ಅರಸನಲ್ಲಿ ಸದರವಲ್ಲ ಕಾಣುವ. ಇದು ಉರ್ಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆ ಎನ್ನುವಂಥವರ ವಚನ. ಸಣ್ಣ ವಚನ, ಪ್ರಾಯಶಃ ಅವ್ರದ್ದು ಇದೊಂದೇ ವಚನ ಸಿಕ್ಕಿದೆ ಅಂತ ಕಾಣುತ್ತೆ. ಆದರೆ ಅವರು ಇದೊಂದೇ ವಚನ ಬರ್ದಿಲ್ಲ, ಬೇಕಾದಷ್ಟು ವಚನಗಳು ಬರ್ದಿರ್ಬೋದು, ಅವರು ಹೇಳಿರ್ಬೋದು, ರಚನೆ ಮಾಡಿರ್ಬೋದು, ಆದ್ರೆ ಅವು ಸಿಕ್ಕಿಲ್ಲ. ಆದರೆ ಅಂಕಿತ ಇಟ್ಕೊಳ್ಳೋದ್ರಲ್ಲೇ ಬಹಳ ವಿಶೇಷ ಪ್ರದರ್ಶನ ಮಾಡ್ತಾರೆ. ಅದ್ಭುತವಾದ ಅವರ ಜ್ಞಾನ, ಅವರ ಕವಿತ್ವ ಎಲ್ಲವನ್ನೂ ಮೆರೆದು ಬಿಡ್ತಾರೆ ಬರೀ ವಚನಾಂಕಿತದಲ್ಲಿ. ಸಾಮಾನ್ಯವಾಗಿ ಸ್ತ್ರೀಯರು ಅಂದ್ರೆ ಮದುವೆ ಆದಂತಹ ಗೃಹಿಣಿಯರು, ಶರಣೆಯರು ಗಂಡನ ಹೆಸರನ್ನ ಇಟ್ಕೊಂಡು ಪ್ರಿಯ ಅನ್ನುವಂಥದ್ದು. ಉದಾಹರಣೆಗೆ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ, ಹೌದಲ್ಲ? ಯಾರ್ದದು? ಲಿಂಗಮ್ಮನ. ಆಮೇಲಿಂದ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ, ಆಯ್ದಕ್ಕಿ ಲಕ್ಕಮ್ಮನವ್ರದು. ಹಾಗೇನೆ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ, ಅದು ಮೋಳಿಗೆ ಮಹಾದೇವಿ ಅಮ್ಮನವ್ರದು. ಈ ತರ ಇಟ್ಕೊಂಡಿರೋದು ನಾವು ಕಾಣ್ತೀವಿ ಸಾಮಾನ್ಯವಾಗಿ. ಇಲ್ಲಿ ಏನಾಗಿತ್ತು, ಉರ್ಲಿಂಗ ಪೆದ್ದಿಗಳು ಈಗಾಗಲೇ ಪ್ರಿಯ ಅನ್ನೋ ಶಬ್ದ ಬಳಸ್ಬಿಟ್ಟಿದ್ರು. ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂದ್ರೆ ಉರ್ಲಿಂಗ ದೇವ, ಅವ್ರ ಗುರುಗಳು. ಇವ್ರ ಹೆಸರು ಪೆದ್ದಣ್ಣ, ಪೆದ್ದಯ್ಯ. ಆ ಪೆದ್ದಿ ಅಂತ ಪ್ರೀತಿಯಿಂದ ಕರೆಯೋದು. ಆ ಪ್ರೀತಿ ಹೆಸರನ್ನೇ ಹಂಗೆ ಇಟ್ಕೊಂಡ್ರು. ಉರಿಲಿಂಗ ಪೆದ್ದಿ ಗುರುಗಳ ಹೆಸರು, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಮಾಡ್ಬಿಟ್ಟಿದ್ರು. ಇವಾಗ ಏನ್ ಮಾಡ್ಬೇಕಾಗಾದ್ರೆ ಅವರು ವಿಚಾರ ಮಾಡ್ತಾರೆ. ಕಾಳವೆ, ಪ್ರಾಯಶಃ ಕಾಳವೇನೇ ಆ ನಿರ್ಧಾರ ತಗೊಂಡಿರ್ಬೋದು. ಬಹಳ ಜನ ವಿದ್ವಾಂಸರು ಏನ್ ಬರೀತಾರೆ ಅಂದ್ರೆ, ಚನ್ನಬಸವಣ್ಣ, ಅದು ಇತ್ತೀಚೆಗೆ ಬರೀತಾ ಇದ್ದಾರೆ, ಮೊದಲೆಲ್ಲ ಆ ಕಲ್ಪನೆಯೂ ಇರಲಿಲ್ಲ. ಚನ್ನಬಸವಣ್ಣವರು ಅಥವಾ ಬಸವಣ್ಣವರು, ಆಮೇಲಿಂದ ವಚನ ಭಂಡಾರಿ ಶಾಂತರಸರು ವಚನಗಳನ್ನ, ಅಂಕಿತಗಳನ್ನ ಹುಡುಕೊಟ್ಟಿರ್ಬೋದು ಕೆಲವರಿಗೆ, ಅಥವಾ ಚರ್ಚೆನೂ ಮಾಡಿರ್ಬೋದು ಅಂಕಿತಗಳನ್ನ ಇಟ್ಕೊಳ್ಳುವಾಗ. ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಕಾಳವೆಗೆ ಅವರು ಸಾಹಿತ್ಯ ಅಲ್ಲ, ಮೊದಲು ಸಾಮಾನ್ಯ ಮಹಿಳೆ ಅಂತ ತರ ಕಂಡ್ರು ಕೂಡ ಆ ವಚನಾಂಕಿತ ಇಟ್ಕೊಳ್ಳೋದ್ರಲ್ಲಿ ಎಂಥ ಜ್ಞಾನವನ್ನು ಪ್ರದರ್ಶನ ಮಾಡ್ತಾರೆ ಅಂದ್ರೆ, ಉರಿಲಿಂಗ ಪೆದ್ದಿಗಳ ಅರಸನಲ್ಲಿ ಅಂದ್ರೆ ಉರಿಲಿಂಗ ಪೆದ್ದಿ ಹೆಸರು ಬರ್ಬೇಕು. ಆಕೆ ಅವರು ಪತಿ, ಕಾಳವೆಯ ಪತಿ ಉರಿಲಿಂಗ ಪೆದ್ದಿ. ಅದಕ್ಕೆ ಏನ್ ಮಾಡ್ಬಿಟ್ರು, ಪರಮಾತ್ಮಂದು ಉಲ್ಲೇಖ ಆಗ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ಬಿಟ್ರು, ಉರಿಲಿಂಗ ಪೆದ್ದಿಗಳ ಅರಸ. ಗೊತ್ತಿದಲ್ವ ಎಂತ ಅದ್ಭುತ ಅದು ಅಂತಂದ್ರೆ, ಉರಿಲಿಂಗ ಪೆದ್ದಿಗಳ ಅರಸನಲ್ಲಿ ಸದರವಲ್ಲ ಕಾಣುವ. ಉರಿಲಿಂಗ ಪೆದ್ದಿಗಳ ಅರಸ ಅಂದ್ರೆ ಪರಮಾತ್ಮ. ಶರಣ ಸತಿ ಲಿಂಗಪತಿ ಭಾವದಲ್ಲಿ ಶರಣರೆಲ್ಲರೂ ಕೂಡ ಪರಮಾತ್ಮನನ್ನ ಪತಿ, ಲಿಂಗಪತಿ ಅಂತ ಆರಾಧಿಸ್ತಾರೆ. ಅದಕ್ಕೆ ಅರಸ ಅಂತ ಇಟ್ಕೊಂಡ್ಬಿಟ್ರು. ಎಂತ ಅದ್ಭುತ ನೋಡಿ ಅದು. ಇದು ಬಹಳ ವಿಶೇಷ ವಚನಾಂಕಿತಗಳಲ್ಲಿಯೇ ಅತ್ಯಂತ ವಿಶೇಷವಾದ ವಚನಾಂಕಿತ ಇದು. ಅಂದ್ರೆ ತಮ್ಮ ಜಾಣ್ಮೆಯನ್ನ, ಸುಜ್ಞಾನವನ್ನು ಮೆರೆದಂತಹ ವಚನಾಂಕಿತ. ಸಾಹಿತ್ಯ ಪ್ರಜ್ಞೆ ಕೂಡ ಅವ್ರಿಗಿದೆ. ಅವ್ರ ಇನ್ನೊಂದಷ್ಟು ವಚನಗಳು ಸಿಕ್ಕಿದ್ರೆ ಅವರ ಶಕ್ತಿ, ಅವರ ಭಕ್ತಿ, ಅವರ ಯುಕ್ತಿ ಎಲ್ಲ ಗೊತ್ತಾಗ್ತಿತ್ತು ಅಂತ ಕಾಣುತ್ತೆ. ಆದರೆ ಒಂದೇ ವಚನ ಸಿಕ್ಕಂಗೆ ಕಾಣುತ್ತೆ, ಹೆಚ್ಚು ವಚನಗಳು ಸಿಕ್ಕಿಲ್ಲ ಕಾಳವೆಯರದು. ಆದರೆ ಇವತ್ತಿನ ಯಾವ ವಿದ್ವಾಂಸರುಗಳಿಗಿಂತ ಕಡಿಮೆ ಅಲ್ಲ. ಅವ್ರ ಎಂಥ PhD ಮಾಡಿರ್ಲಿ, ಏನೆಲ್ಲ ಮಾಡಿದ್ರು ಕೂಡ ಆ ಕಾಳವೆಯ ಜ್ಞಾನಕ್ಕೆ ಸಮ ಬರಲ್ಲ ಅಂತ ಕಾಣಿಸುತ್ತೆ. ಆಮೇಲೆ ಎಷ್ಟು ಚೆನ್ನಾಗಿ ಹೇಳಿದಾರೆ ವಚನ, ಸಣ್ಣ ವಚನ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಅಂದ್ರೆ ಶರಣರು ಬರಕ್ ಮುಂಚೆ ಭಕ್ತಿಯ ವ್ಯಾಖ್ಯಾನ ಬಹಳ ಬೇರೆ ಬೇರೆ ಇತ್ತು. ಯಾವಾಗಲೂ ಗುಡಿಯಲ್ಲಿ ಕೂಡೋನು ಭಕ್ತ, ಭಜನೆ ಮಾಡೋನು ಭಕ್ತ, ಆಮೇಲಿಂದ ಹಿಮಾಲಯದಲ್ಲಿ ಅಥವಾ ಗುಡ್ಡದಲ್ಲಿ ಗವಿಯಲ್ಲಿ ಇರ್ತಕ್ಕಂಥವ್ರು ಭಕ್ತರು, ತ್ಯಾಗಿಗಳು, ಯೋಗಿಗಳು ಅಂತ ಇತ್ತು.
ಅದನ್ನೇನು ಶರಣರು ಸಂಪೂರ್ಣವಾಗೇನು ವಿರೋಧಿಸಿಲ್ಲ. ಅನುಭವ ಮಂಟಪದಲ್ಲಿ ಎಲ್ಲಾ ತರದ ಕಾಯಕದ ಜಂಗಮರು ಇದ್ರು, ಅದನ್ನ ನಾವು ತಿಳ್ಕೋಬೇಕು. ಬಸವಣ್ಣವ್ರದೊಂದು ವಚನ ಬರುತ್ತೆ, ಹಾಲ ನೇಮ, ಹಾಲ ಕೆನೆಯ ನೇಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ, ಬೆಲ್ಲದ ನೇಮ, ಬೆಣ್ಣೆಯ ನೇಮ, ಅಂಬಲಿಯ ನೇಮದವರನ್ನಾರನ್ನು ಕಾಣೆನು. ಕೂಡಲ ಸಂಗಮ ದೇವರಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ. ಇದರ ಅರ್ಥ ಹಾಲ್ ನೇಮ ಮಾಡೋರಿಗೆ, ಕೆನೆ ನೇಮ ಮಾಡೋರಿಗೆ ಬಸವಣ್ಣವ್ರು ವಿರೋಧ ಮಾಡ್ತಿದ್ದಾರೆ, ಅವ್ರನ್ನ ಅನುಭವ ಮಂಟಪದಲ್ಲಿ ಇಟ್ಕೊಂಡಿಲ್ಲ ಅಂತ ಅಲ್ಲ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಂಗ ಬಸವಣ್ಣವರು ಎಲ್ಲ ನಿಯಮ ಮಾಡೋರನ್ನ ಹೊರಗಾಕ್ಬಿಟ್ಟಿದ್ರೆ ಅನುಭವ ಮಂಟಪದಲ್ಲಿ ಜಂಗಮರೇ ಬರ್ತಿರ್ಲಿಲ್ಲ. ಬಂದವ್ರಿಗೆಲ್ರಿಗೂ ಅವ್ರು ಏನೇ ನಿಯಮ ಇರಲಿ ಅವೆಲ್ಲವಕ್ಕೂ ಅವಕಾಶ ಮಾಡಿಕೊಡ್ತಾ ಇದ್ರು. ಅದಕ್ಕೆ ಮಡಿವಾಳ ಮಾಚಿದೇವರದ್ದೊಂದು ವಚನ ಬರುತ್ತೆ, ಕಲ್ಯಾಣದ ವರ್ಣನೆ ಮಾಡುವಾಗ ಯಾವ್ಯಾವ ನೇಮದವ್ರು ಎಷ್ಟೆಷ್ಟು ಜನ ಇದ್ರು ಅಂತ ಒಂದು ವಚನ ಬರುತ್ತೆ. ಅದ್ಭುತವಾದ ವಚನ ಅದು. ಅದರಲ್ಲಿ ಲಕ್ಷದ ಮೇಲೆ 96,000 ಜನ ಅಲ್ಲ, ಸುಮಾರು 2,36,000 ಜನ ಜಂಗಮ ಮಾಡ್ತಾರಲ್ಲಿ, ಶರಣರನ್ನ ಮಾಡ್ತಾರೆ. ಅಂದ್ರೆ ಇಂಥ ನೇಮದವರು, ಒಂದೊತ್ತಿನ ನೇಮದವರು, ಆಮೇಲೆ ಅಗ್ಗವಣಿಯ ನೇಮದವರು, ಆಮೇಲೆ ಅಕ್ಕಿ ಹಾಲನ್ನೇ ಆಮೇಲೆ ತುಪ್ಪದ ನೇಮದವರು, ಈ ರೀತಿ ಎಲ್ಲ ಅವರು ಜಂಗಮನ್ನ ಶರಣರು ಯಾವ್ಯಾವ ನಿಯಮ ಇಟ್ಕೊಂಡಿದ್ರು ಅಂಥವ್ರನ್ನೆಲ್ಲ ಬಸವಣ್ಣವರು ಪ್ರೀತಿಯಿಂದಾನೆ ಕಾಣ್ತಾ ಇದ್ರು. ಅದರ ಅರ್ಥ ಅವರು ಸಾಧನೆ ಮಾಡೋಕ್ಕೂ ಅವಕಾಶ ಕೊಟ್ಟಿದ್ರು. ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು ಈ ಇತ್ತೀಚೆಗೆ ಏನಾಗ್ತಾ ಇದೆ ತಪ್ಪು ಅಂತಂದ್ರೆ, ಕಮ್ಯುನಿಸ್ಟ್ರಿಗೆ ಹೋಲಿಸ್ಕೊಂಡ್ಬಿಟ್ಟು ಭಕ್ತಿ ಶೂನ್ಯರಾಗ್ತಾ ಇದ್ದಾರೆ ಕೆಲವು ವಿದ್ವಾಂಸರುಗಳು. ಅವ್ರಿಗೇನು ಭಕ್ತಿ ಬೇಕಾಗಿಲ್ಲ, ಲಿಂಗ ಪೂಜೆ ಬೇಕಾಗಿಲ್ಲ, ಆಮೇಲಿಂದ ಏನು ಬೇಕಾಗಿಲ್ಲ. ದಾಸೋಹ ಅಂತ ಅವ್ರು ಕೇಳಲೇಬೇಡಿ. 2-2 ಲಕ್ಷ ರೂಪಾಯಿ ಸಂಬಳ ಇದ್ರು ಬೇಕಾದ್ರೆ ಭಕ್ತರ ಮನೆಗೂ ಒಂದು 101 ರೂಪಾಯಿ ಸಂಬಳ, 101 ರೂಪಾಯಿ ಕಾಣಿಕೆ ತರ್ತಾರೆ ಸ್ವಾಮಿಗಳ ಜೊತೆಗೆ. ಪ್ರವಚನಕ್ಕೆ, ಭಾಷಣ ಗೀಷಣಕ್ಕೆ, ಉಪನ್ಯಾಸಕ್ಕೆ ಹೋದಾಗ ಆ ಥರದವ್ರು ನಾನು ನೋಡಿದ್ದೀನಿ, ಗೊತ್ತಾಯ್ತಲ್ವ. ಅಂಥವ್ರಿಗೆ ದೇವ್ರು ಎಂದೂ ಒಲಿಯಲ್ಲ. ಡಾಕ್ಟ್ರು ಒಲಿಬೋದು ಅವ್ರಿಗೆ. ಅಂಥವ್ರು ಡಾಕ್ಟ್ರ್ ಕೃಪೆ ಮಾಡಿಕೊಂಡು ಆಪ್ರೇಷನ್ಗಳು, ಶುಗರು ಇಂಥದ್ದೆಲ್ಲ ಬಂದು ಒದ್ದಾಡ್ತಿದ್ದಾರೆ. ಆದರೆ ಶರಣರ ಬಗ್ಗೆ ಮಾತಾಡುವಾಗ ಅವರು ಭಕ್ತಿ ಶೂನ್ಯರನ್ನಾಗಿ, ಶರಣರನ್ನು ಭಕ್ತಿ ಶೂನ್ಯರನ್ನಾಗಿ ಚಿತ್ರಿಸಕ್ಕೆ ಹೋಗ್ಬಿಡ್ತಾರೆ. ಅದನ್ನ ನೋಡ್ಕೊಂಡು ಕೆಲವರು ಇತ್ತೀಚೆಗೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು, ಅವರು ಮತ್ತೆ ಕೆಲವು ಅವರು ಅಂಥ ವಚನಗಳನ್ನ, ಭಕ್ತಿಪ್ರದ ವಚನಗಳನ್ನ ತಗೊಂಡು ಬಸವಣ್ಣವರು ಸಮಾಜವನ್ನ ನಿರ್ಮಾಣನೇ ಮಾಡಿಲ್ಲ, ಸಮಾಜದ ಬಗ್ಗೆ ಏನು ಹೇಳಿಲ್ಲ ಅಂತ ಮೊನ್ನೆ ಒಂದು ಲೇಖನ ಬಂದಿತ್ತು ವಿಶ್ವವಾಣಿಯಲ್ಲಿ. ಇವರು ಕೂಡ ಅರ್ಧ ಸತ್ಯ ಹೇಳೋರೇನೆ. ಇಲ್ಲಿ ಅರ್ಧ ಸತ್ಯ ಮತ್ತು ಅವಿವೇಕ ಅಂದ್ರೆ, ಒಂದು ಕಡೆ ಇವರು ಅತಿರೇಕ ಮಾಡ್ತಿದ್ದಾರೆ, ಅವರು ಅತಿರೇಕ ಮಾಡ್ತಿದ್ದಾರೆ. ಎರಡೂ ತಪ್ಪೇನೆ. ಶರಣರು ಭಕ್ತಿ ಜೀವಿಗಳು ಹೌದು, ಕಾಯಕ ಜೀವಿಗಳು ಹೌದು, ಅಷ್ಟರ ಮಟ್ಟಿಗೆ ಜಂಗಮ ಪ್ರೇಮಿಗಳು ಹೌದು. ಸಾಧಕರನ್ನ ಅವರು ತಿರಸ್ಕಾರ ಮಾಡಿಲ್ಲ. ಆಪ್ಯಾಯನಕ್ಕೆ ನೀಡುವೆ, ಲಾಂಛನಕ್ಕೆ ಶರಣೆಂಬೆ, ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಚೀಯೆಂಬೆ. ಹಂಗೆ 36 ವರ್ಷಗಳ ಕಾಲ ತಿದ್ದೋದಕ್ಕೆ ಪ್ರಯತ್ನ ಪಟ್ಟರು, ತಿದ್ದಿದ್ರು. 1000 ಜನ ಜಂಗಮರು ತಯಾರಾದ್ರು. ಇಲ್ಲಾಂದ್ರೆ ಈ ಧರ್ಮ ಏನು ಸಂಪ್ರದಾಯ ಶರಣರು, ಮೂಢನಂಬಿಕೆಯವರು ಮತ್ತು ಜಾತಿವಾದಿಗಳ ದಾಳಿಗೆ ಎಷ್ಟು ಜೋರಾಗಿ ತುತ್ತಾಯ್ತು ಅಂದ್ರೆ, ಹರಳಯ್ಯ ಮಧುವರಸರ ಬೀಗತನ ಆದ್ಮೇಲೆ, ಶೀಲವಂತ ಲಾವಣ್ಯರಿಗೆ ಲಗ್ನ ಮಾಡಿಸಿದ್ಮೇಲೆ ಬಹಳ ದೊಡ್ಡ ದಾಳಿ, ಬಹಳ ದೊಡ್ಡ ಪ್ರಹಾರ ಸೈನಿಕರಿಂದ, ರಾಜರಿಂದ, ರಾಜಸತ್ತೆ ಮತ್ತು ಪುರೋಹಿತ ಸತ್ತೆ ಕೂಡಿ ಈ ಧರ್ಮದ ಮೇಲೆ ದಾಳಿ ಮಾಡಿದ್ರು. ಆವಾಗ ಧರ್ಮವನ್ನು ಉಳಿಸಿದವರು 1000 ಜನ ಜಂಗಮರು. ಅಲ್ಲಿ ಮುಖ್ಯವಾಗಿ ಚನ್ನಬಸವಣ್ಣವ್ರದ್ದು, ಮಡಿವಾಳ ಮಾಚಿದೇವ್ರದ್ದು, ಅಕ್ಕನಾಗಮ್ಮನವ್ರ ಹೆಸರು ಕೇಳಿ ಬಂದರು ಕೂಡ. ಅವ್ರ ನಾಯಕರು, ಅವರು ಕಮಾಂಡರ್ಸ್ ಇದ್ದಂಗೆ, ಕಮಾಂಡೆಂಟ್ಸ್ ಇದ್ದಂಗೆ ಅವರೆಲ್ಲ. ಆದರೆ ಇಲ್ಲಿ ಅವ್ರ ಹಿಂದೆ ಇಲ್ಲಿ 3000 ಮಠದಲ್ಲಿ ಮಠ ಹೆಸರು ಬಂದಿದ್ದೇನೆ. ಇಲ್ಲಿ 3000 ಜನ ಜಂಗಮರು ಬಿಟ್ಟು ಹೋಗಿದ್ದಕ್ಕೆ, ಕಲ್ಯಾಣದಿಂದ ವಚನ ಸಾಹಿತ್ಯವನ್ನು ಹೊತ್ಕೊಂಡು ಬಂದವ್ರ ಪೈಕಿ 3000 ಜನನು ಇಲ್ಲಿ ಉಳ್ಕೊಂಡ್ರು. ಅಂಥವ್ರು ಕೆಲವರು ಉಳುವಿಗೆ ಹೋದ್ರು, ಅಲ್ಲಲ್ಲಿ ಉಳ್ಕೊಂಡ್ರು. ಶ್ರೀಶೈಲ, ಸೊಲ್ಲಾಪುರ ಮತ್ತು ಬೇರೆ ಬೇರೆ ಕಡೆ ಎಲ್ಲ, ಆ ಕಡೆ ಚಿಕ್ಕಮಂಗ್ಳೂರು ಕಡೆ ಎಲ್ಲ ಹೋಗಿದ್ದಾರೆ ಅಲ್ಲಿ. ಆಮೇಲೆ ಕಾಟೇರಿ, ಊಟಿ ಕಡೆ ಎಲ್ಲ ಹೋಗಿದ್ದಾರೆ. ಅಲ್ಲೆಲ್ಲ ಧರ್ಮವನ್ನು ಉಳಿಸಿದ್ದಾರೆ. ಇನ್ನು ಈ ಬುಡಕಟ್ಟಿನ ಧರ್ಮ ಒಂದು ಇದೆಯಂತೆ, ಲಿಂಗ ಧರ್ಮ ಅಂತಾನೆ ಹೆಸರು ಕರೀತಿದ್ದಾರೆ ಅವರು. ಒರಿಸ್ಸಾದಲ್ಲಿ ಬುಡಕಟ್ಟಿನವರು ಈಗ ನಮಗೆ ಲಿಂಗ ಧರ್ಮಕ್ಕೆ ನಮಗೆ ಮಾನ್ಯತೆ ಕೊಡಿ ಅಂತೇಳಿ ಅವರು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಅಂದ್ರೆ ಅಲ್ಲಿ ತನಕನೂ ಧರ್ಮ ಹೋಗಿತ್ತು. ಆಮೇಲೆ ಸಂಪರ್ಕ ತಪ್ಪಿ ಹೋಯ್ತು, ಸಾಂಸ್ಥಿಕ ವ್ಯವಸ್ಥೆ ತಪ್ಪಿ ಹೋಯ್ತು. ಅನುಭವ ಮಂಟಪ
ನಾಶ ಆಗಿದ್ರಿಂದ, ಅನುಭವ ಮಂಟಪವನ್ನ ನಾಶ ಮಾಡಿದ್ರಿಂದ ಅದು ಸಾಂಸ್ಥಿಕ ವ್ಯವಸ್ಥೆ ಒಂದು ಅಳತೆಗೆ ಸಿಗ್ಲಿಲ್ಲ. ಮತ್ತು ಆಗಿನ ಕಾಲದಲ್ಲಿ ಮುದ್ರಣ ವ್ಯವಸ್ಥೆ ಇರಲಿಲ್ಲ. ಓಲೆ ಕಟ್ಟಲ್ಲೇ ಬರದೇ ಪ್ರಚಾರ ಮಾಡಬೇಕು. ಅವು 100 ವರ್ಷಕ್ಕೆ 200 ವರ್ಷಕ್ಕೆ ಸಂಪೂರ್ಣ ಹಾಳಾಗಿ ಉದುರ್ತಿದ್ವು. ಅವು ಕಾಪಿ ಮಾಡಲೇಬೇಕು, ಇಲ್ಲದೆ ಹೋದ್ರೆ ವಚನ ಸಾಹಿತ್ಯ ಉಳಿತಿರ್ಲಿಲ್ಲ. ಹೀಗೂ ಕೂಡ ಕೆಲವು ಮಟ್ಟಿನ ಸಾಹಿತ್ಯ ಹಾಳಾಗಿರ್ಬೋದು. ಹೀಗೆ ಅಂದ್ರೆ ಶರಣರು ಕಾಯಕ ಪ್ರಜ್ಞೆಯನ್ನು ಬೆಳೆಸಿದ್ರು ನಿಜ. ಆದರೆ ಅಧ್ಯಾತ್ಮ ಸಾಧಕರನ್ನ ಈಗಿನವ್ರ ತರ ತಿರಸ್ಕಾರ ಮಾಡಿ ಅಥವಾ ಅವರಿಗೆ ಏನು ಮಾತಾಡಿಸ್ಬಾರ್ದು, ಕಾವ್ಯ ಹಠಾವೋ ಇವೆಲ್ಲ ಇರಲಿಲ್ಲ. ಕಾಷಾಯಾಂಬರ ಅನ್ನೋ ಶಬ್ದ ಬರ್ತದೆ. ಆ ಕಾಷಾಯಾಂಬರನ್ನ ಹಾಕಿ ಸೋಮಾರಿಗಳಾಗಬೇಡಿ ಮತ್ತು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಬೇಡಿ, ಧರ್ಮ ಪ್ರಸಾರ ಕಾಯಕವನ್ನು ಮಾಡಿ ಅಂತೇಳಿ ಮಾಡಿಸಿದ್ರು ಅವ್ರ ಕಡೆಯಿಂದ. ಹಳ್ಳಿಗೆ ಏಕರಾತ್ರಿ ಅಂತೆ, ಪಟ್ಟಣಕ್ಕೆ ಪಂಚರಾತ್ರಿ ಅಂತೆ ಅವರು ಜಂಗಮ ಕಾಯಕವನ್ನು ಮಾಡ್ತಾ ಇದ್ರು. ಆಮೇಲೆ ಅನೇಕ ಕಾಯಕಗಳು ಹುಟ್ಕೊಂಡು, ಶಸ್ತ್ರ ಕಾಯಕ, ತೆಕ್ಕೆ ಕಾಯಕ, ಮುಳ್ಳಾವಿಗೆ ಕಾಯಕ, ಇವೆಲ್ಲ ಸಮಾಜವನ್ನ ತಿದ್ದೋದಕ್ಕೋಸ್ಕರ. ಆಮೇಲೆ ಕಾಲಜ್ಞಾನ ಹೇಳ್ತಕ್ಕಂಥವ್ರು, ಸಾರುವವರು, ಎಚ್ಚರಿಕೆ ಕಾಯಕದವರು, ಇವರೆಲ್ಲ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಇದ್ದಂಥವ್ರೇನೆ. ಆದ್ರೆ ಮುಂದಿನ ಜಂಗಮರಿಗೆ ಅಂದ್ರೆ 300-400 ವರ್ಷಗಳ ನಂತರ ಬಂದಂಥವ್ರಿಗೆ ಮೊದಲು ಸಂಪರ್ಕದಲ್ಲಿ ಇತ್ತೇನೋ, ಆದ್ರೆ ಆಮೇಲೆ ಬಂದಂತಹವರು ಸಂಪರ್ಕ ತಪ್ಪಿ ಮತ್ತು ಶೈವ ಸಂಸ್ಕೃತಿಗೆ, ಶೈವ ಧರ್ಮಕ್ಕೆ ಇದು ಬಹಳ ಸಮೀಪ ಇದ್ದಿದ್ರಿಂದ ಶೈವ ಮತ್ತು ಲಿಂಗಾಯತ ಎರಡು ಕೂಡ್ಕೊಂಡು, ಅದರಲ್ಲಿ ಮತ್ತೆ ಸಪ್ತಶೈವಗಳಲ್ಲಿ ವೀರಶೈವ, ಕಾಳಾಮುಖ ಶೈವ, ಕಾಪಾಲಿಕ ಶೈವ ಅವರೆಲ್ಲ ಬಹಳ ಜನ ಬಂದಿದ್ರು. ಅವ್ರು ಕೆಲವರು ತಮ್ಮ ಹಿಂದಿನ ಬಿಟ್ಟಿರ್ಲಿಲ್ಲ. ಮತ್ತು ಈಗಿನ ತರ ಸ್ವತಂತ್ರ ಧರ್ಮ ಸ್ಥಾನಮಾನ ಸಿಗುತ್ತೆ, ಹೋರಾಟ ಮಾಡ್ಬೇಕು, ಅದೇನು ಗೊತ್ತಿಲ್ಲ ಅವಾಗ, ಯಾವುದೂ ಗೊತ್ತಿಲ್ಲ. ಮತ್ತೆ ಶೈವ ಬೇರೆ, ಮತ್ತೆ ಲಿಂಗಾಯತ ಬೇರೆ, ಅದು ಯಾವುದು ಭೇದವೂ ಅವ್ರಿಗಿರ್ಲಿಲ್ಲ. ಅವ್ರಿಗೇನು ಮುಖ್ಯವಾಗಿ ಪರಮಾತ್ಮನ ಆರಾಧಿಸೋದು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸೋದು, ಬಸವಣ್ಣನ ಬಗ್ಗೆ ಭಕ್ತಿ ಮೂಡಿಸೋದು, ಬಸವ ತತ್ವ ಅನುಸರಣೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಮೈಸೂರು ಭಾಗಕ್ಕೆ ಹೋದಂಥ ಗುರುಮಲ್ಲೇಶ್ವರರು, ದೇವನೂರು ಗುರುಮಲ್ಲೇಶ್ವರರು, ಮಾದೇಶ್ವರರು ಆ ಕಡೆ ಬಸವ ತತ್ವವನ್ನು ಈ ಕಡೆಗಿಂತ ಹೆಚ್ಚು ಚೆನ್ನಾಗಿ ಪ್ರಚಾರ ಮಾಡಿದ್ದಾರೆ. ಅಷ್ಟು ತತ್ವನಿಷ್ಠೆಯಿಂದ ಮಾಡಿದ್ದಾರೆ. ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದೆ. ಮೈಸೂರು ಭಾಗ, ಚಾಮರಾಜನಗರ ಭಾಗ 2 ಜಿಲ್ಲೆ ನಮ್ಮ ಉತ್ತರ ಕರ್ನಾಟಕಕ್ಕಿಂತಲೂ ತುಂಬ ಚೆನ್ನಾಗಿ ಬಸವ ತತ್ವ ಪ್ರಸಾರ ಆಗಿದೆ ಆಗಿನ ಕಾಲದಲ್ಲಿ. ಮಾದೇಶ್ವರರಿಂದ ಹಿಡ್ಕೊಂಡು ಇನ್ನೂ ಕೆಲವರು ಆ ಕಡೆ ಮರಿಯಾಲ ಮಠ ಅಂತ ಬರುತ್ತೆ, ಅವರು ಈ ಕಡೆಯಿಂದ ಹೋಗಿದ್ರು ಅಲ್ಲಿಗೆ. ಜೇವರ್ಗಿಯಿಂದ ಹೋದಂತಹ ಒಬ್ಬರು ಜಂಗಮರು ಅಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಆಗಿನ ಕಾಲಕ್ಕೆ, ಮುರುಘರಾಜೇಂದ್ರರು ಅಂತ ಹೇಳಿ. ಹೀಗೆ ಈ ಧರ್ಮ ಕರ್ನಾಟಕದಾದ್ಯಂತ ಮತ್ತು ಹೊರ ರಾಜ್ಯಗಳಲ್ಲೂ ಹೋಯ್ತು. ಇದಕ್ಕೆಲ್ಲ ಕಾರಣರು ಜಂಗಮರು. ಆ ಜಂಗಮ ಕಾಯಕವನ್ನ ಶರಣರು ಸಾರಾಸಗಟಾಗಿ ತಿರಸ್ಕಾರ ಮಾಡಲಿಲ್ಲ. ಆ ಜಂಗಮರಲ್ಲಿದ್ದಂತಹ ಅದ ಬದಲಾವಣೆ ಆಗಬೇಕು, ಆಷಾಢಭೂತಿತನ ಹೋಗ್ಬೇಕು, ಸಾಧನೆ ಇಲ್ಲದೆ ಅಥವಾ ಪರೋಪಜೀವಿಗಳಾಗಿರ್ಬೇಡಿ, ಅಥವಾ ತಪಸ್ ಮಾಡ್ತೀವಿ ಅಂತೇಳಿ ಸುಮ್ಮನೆ ನಿದ್ದೆ ಮಾಡಬೇಡಿ ಅಂತ ಹೇಳಿದ್ರೆ ಹೊರತು ಆ ಜಂಗಮತ್ವವನ್ನೇ ನಿರಾಕರಿಸಲಿಲ್ಲ. ಅದನ್ನ 2 ಜನ ಅಂದ್ರೆ ಒಂದು ಕಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಿತವಾಗಿ ಈ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವೂ ಅಲ್ಲ, ಅದು ಬಸವಣ್ಣವರು ಅದನ್ನು ಹೇಳಲಿಲ್ಲ, ಸಮಾಜ ಹೇಳಲಿಲ್ಲ ಅನ್ನುವ ಪೂರ್ವಗ್ರಹ ಪೀಡಿತರು. ಇನ್ನು ಬಸವಣ್ಣವ್ರ ಕಮ್ಯುನಿಸ್ಟ್ ಲೆಕ್ಕಕ್ಕೆ ತಂದು ಇಡ್ತಾ ಇರ್ತಕ್ಕಂಥ ಇವರು, ಈ ಇಬ್ರು ನಡುವೆ ಅರ್ಧ ಸತ್ಯ ಅನ್ನೋದು ಎಲ್ಲೋ ಮುಚ್ಚೋಗ್ಬಿಟ್ಟಿದೆ. ಆದ್ರಿಂದ ಸರಿಯಾಗಿ ತಿಳ್ಕೊಬೇಕು ನಾವು. ವಚನ ಸಾಹಿತ್ಯ ಇರೋದು 21,000 ವಚನಗಳು. ಅದರಲ್ಲೂ 12ನೇ ಶತಮಾನದವ್ರು ಹೇಳಿರೋದಕ್ಕಂಥದ್ದೇ ಸುಮಾರು 15-16 ಸಾವಿರ ವಚನ. ಇನ್ನೂ ಮುದ್ರಣ ಆಗ್ಲಾರ್ದ ವಚನಗಳು ಇದ್ದಾವೆ. ಸ್ವರ ವಚನಗಳು, ಕಾಲಜ್ಞಾನ ವಚನಗಳು ಇವೆಲ್ಲ ಮುದ್ರಣ ಆಗಿಲ್ಲ. ಆದ್ರಿಂದ ವಚನ ಸಾಹಿತ್ಯ ಮತ್ತು ಶರಣ ಧರ್ಮ, ಲಿಂಗಾಯತ ಧರ್ಮ ನೀವು ತಿಳ್ಕೊಂಡಷ್ಟು ಅಷ್ಟೇ ಇಲ್ಲ, ಅದಿನ್ನೂ ಅಗಾಧವಾಗಿದೆ, ಆಮೇಲೆ ಅಪ್ರಮೇಯವಾಗಿದೆ. ಅದನ್ನು ಮುಂದಿನ ಜನಾಂಗ ಅಧ್ಯಯನ ಮಾಡಬೇಕು. ಮಕ್ಕಳಿಗೆ ಅದನ್ನು ನಾವು ಕಲಿಸ್ಬೇಕು. ಜೊತೆಗೆ ಮಕ್ಕಳನ್ನ ಗಟ್ಟಿಮುಟ್ಟಾಗಿ ಮಾಡ್ಬೇಕು, ಆರೋಗ್ಯವಂತರನ್ನಾಗಿ ಮಾಡ್ಬೇಕು ಮಕ್ಕಳನ್ನ ಮೊದಲು. ಇಲ್ಲಾಂದ್ರೆ ಅನಾರೋಗ್ಯವಂತರಾದ್ರೆ ಯಾವುದನ್ನು ಅಧ್ಯಯನ ಮಾಡಲ್ಲ ಅವರು, ಬರೀ ಜೀವನ ಮಾಡೋದೇ ದೊಡ್ಡ ಕಷ್ಟ ಆಗೋಗ್ಬಿಡುತ್ತೆ. ಈಗ ನಮ್ಮ ಬಸವಶ್ರೀ ಅವ್ರು ಹೆಂಗೆ ಕರ್ಕೊಂಬಂದಿದ್ದಾರೆ ಮಗಳನ್ನ, ಚಿತ್ಕಳವನ್ನ ಕರ್ಕೊಂಬಂದು ಸರಿನೂ ಕರ್ಕೊಂಬಂದಿದ್ರು, ಈ ಸರಿನೂ ಕರ್ಕೊಂಬಂದಿದ್ರು, ಅವ್ರಿಗೆ ಉಪವಾಸ ಮಾಡಿಸ್ತಿದ್ದಾರೆ. ಅವಳು ತುಂಬ ಚೆನ್ನಾಗಿ ಹಾಡ್ತಾಳೆ. ಇಂಥ ಮಕ್ಕಳನ್ನ ನಾವು ಗಟ್ಟಿಗೊಳಿಸ್ಬೇಕು. ಗಟ್ಟಿಗೊಳಿಸಿದ್ರೆ ಅವರೇ ಮುಂದೆ ಈ ಸಮಾಜದ ಜವಾಬ್ದಾರಿಯನ್ನು ತಗೊಂಡು ಮುನ್ನಡೆಸುವಂತಹ ಸಾರಥಿಗಳಾಗ್ತಾರೆ. ಅಂತಹ ಮಕ್ಕಳನ್ನ ಬೆಳೆಸ್ಬೇಕು, ಆರೋಗ್ಯವಂತರನ್ನಾಗೂ ಬೆಳೆಸ್ಬೇಕು, ಜೊತೆಗೆ ವಚನ ಸಾಹಿತ್ಯದ
ಅಧ್ಯಯನಕ್ಕೂ ಅವ್ರನ್ನ ತೊಡಗಿಸ್ಬೇಕು, ಹಾಡಕ್ಕೆ ತೊಡಗಿಸ್ಬೇಕು. ಅದರಂತೆ ಬದುಕನ್ನು ರೂಪಿಸ್ಕೊಳಕ್ಕೆ ಅವರಿಗೆ ಮಾರ್ಗದರ್ಶನ ಮಾಡಬೇಕು. ಆ ದೃಷ್ಟಿಯಿಂದ ಕಾಯಕ ಅಂತಂದರೆ ಬರೀ ಹೊಲದಾಗ ದುಡಿಯೋದಷ್ಟೇ ಕಾಯಕ ಅಲ್ಲ, ಜಂಗಮ ಕಾಯಕವೂ ಕಾಯಕವೇ. ಅದಕ್ಕೆ ಮುಂದೆ ಅವ್ರು ಹೇಳ್ತಾರೆ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಲ್ಲದದು ಕಾಯಕವಲ್ಲ. ಯಾವುದೇ ಕಾಯಕ ಮಾಡಿದರೂ ಸತ್ಯ ಶುದ್ಧವಾಗಿರಬೇಕು, ಸತ್ಯ ಶುದ್ಧವಲ್ಲದದು ಕಾಯಕವಲ್ಲ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ, ಕುರಿಲಿಂಗ ಪೆದ್ದಿಗಳ ರಸನಲ್ಲಿ ಸದರವಲ್ಲ ಕಾಣುವ. ಆಸೆ ಮಾಡಿ ಇನ್ನೊಬ್ಬರಿಗೆ ಮೋಸ ಮಾಡ್ತಕ್ಕಂಥದ್ದು ಅಲ್ಲ. ಅದರರ್ಥ ನಿರಾಶೆ ಅಂದರೆ ನಿರಾಶರಾಗಿ, ಸೋಮಾರಿಗಳಾಗಿ, ಆಲಸಿಗಳಾಗಿ, ರೋಗಿಗಳಾಗಿ ಅಂತ ಹೇಳ್ತಾ ಇಲ್ಲ ಕಳವೆ. ನಿರಾಶೆ ಅಂದರೆ ಆಶೆಯನ್ನು ಜಯಿಸಿದ ಸ್ಥಿತಿ. ತನ್ನ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡು ಸಮಾಜ ಪ್ರೇಮಿಯಾಗಿ ಯಾವ ಆಸೆ ಇಲ್ದಂಗೆ ಮುನ್ನುಗ್ತೀವಲ್ಲ, ಸಮಾಜ ತತ್ವ ಪ್ರಸಾರ ಮಾಡ್ತೀವಲ್ಲ, ಅದು. ಈಗ ನಮಗೆ ಒಬ್ಬರೇ ಒಬ್ರು ಜಂಗಮರು ಕಾಣಿಸ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಇಡೀ ಕರ್ನಾಟಕದಲ್ಲಿ. ನನಗೆ ಗೊತ್ತಿರಂಗೆ ಇನ್ನೂ ಯಾರಾದ್ರೂ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಇದ್ರೆ ಹೇಳಿ, ಯೂಟ್ಯೂಬ್ ಕೇಳಿಸ್ಕೊಂತಿರೋರು. ನಿರಂಜನ್ ದೇವರು ಅಂತ ಒಬ್ರು ಇದ್ದಾರೆ, ನಿರಂಜನ ಸ್ವಾಮಿಗಳು ಅಂತ. ಅವರು ತಮ್ಮದೇ ಆದಂಥ ಮಠ, ತಮ್ಮದೇ ಆದಂಥ ಅಕೌಂಟು, ತಮ್ಮದೇ ಆದಂಥ ವಾಹನ ಏನೂ ಇಲ್ಲದೆ ಸುಮಾರು 6-7 ವರ್ಷಗಳಿಂದ, 7-8 ವರ್ಷಗಳಿಂದ ಒಂದೊಂದು ಊರಲ್ಲಿ ಒಂದೊಂದು ಜಿಲ್ಲೆ ಗುರಿ ಇಟ್ಕೊಂಡು 15 ದಿನಗಳ ಪ್ರವಚನ ಮತ್ತು ಲಿಂಗ ದೀಕ್ಷೆ, ಆಮೇಲೆ ಅಲ್ಲಿ ಯೋಗ, ಲಿಂಗ ಪೂಜೆ, ಸಾಮೂಹಿಕ ಲಿಂಗ ಪೂಜೆ ಮಾಡಿ, ಲಿಂಗ ದೀಕ್ಷೆ ಮಾಡಿ, ತಮ್ಮದೇ ಆದ ಮಠ ಇಲ್ಲ. ಬಾಲ್ಕಿಯಲ್ಲಿ ಇರ್ತಾರೋ, ಏನಾದರೂ ಅವ್ರಿಗೆ ವಿಶ್ರಾಂತಿ ಬೇಕು ಅಂದರೆ ಬಾಲ್ಕೆ ಮಠಕ್ಕೆ ಹೋಗ್ತಾರೆ. ಗದಗಿನ ಮಠದಲ್ಲಿ ಮೊದಲು ಬೆಳೆದ್ರು, ಪುಟ್ಟರಾಜ ಗಾಯಗಳ ಮಠದಲ್ಲೂ ಇದ್ದರು, ತೋಂಟದಾರಿ ಮಠದಲ್ಲೂ ಇದ್ದರು. ಈ ಕಡೆ ಸಾವಳಗಿ ಅವರು ಅಥಣಿ, ಗೋಕಾಕ್ ಸಾವಳಗಿ ಬರುತ್ತೆ, ಅಥಣಿ ಸಾವಳಗಿ ಬರುತ್ತೆ. ಅವೆರಡರಲ್ಲಿ ಒಂದು ಕಡೆ ಗೋಕಾಕ್ ಸಾವಳಗಿ ಅಂತಲೇ ಕಾಣುತ್ತೆ ಅವ್ರದ್ದು. ಮಠಪತಿ ವಂಶದವರು. ಆದರೆ ಬಸವ ತತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ, ಅಂದರೆ ನಿಜವಾದ 12ನೇ ಶತಮಾನದ ಜಂಗಮರು, 15ನೇ ಶತಮಾನದ ಜಂಗಮರು, 18ನೇ ಶತಮಾನದ ಜಂಗಮರು ಮತ್ತು 20ನೇ ಶತಮಾನದ ಲಿಂಗಾನಂದ ಅಪ್ಪಾಜಿಯವರು ಮೊದಲು ಬೀದರ್ ಭಾಗದಲ್ಲಿ 5-6 ವರ್ಷಗಳ ಕಾಲ, 7-8 ವರ್ಷಗಳ, 10 ವರ್ಷಗಳವರೆಗೆ ಅವರು ಎಲ್ಲ ಭಾಗದಲ್ಲೂ ಪಾದಯಾತ್ರೆ ಮಾಡ್ತಾ ಕೆಲವು ಕಡೆ, ಆಮೇಲೆ ಒಂದೊಂದು ತಿಂಗಳು 15 ದಿವಸ ಹೀಗೆ ಮಠ ಕಟ್ಟಲಾರದೆ ಅವರು ಪ್ರಚಾರ ಮಾಡಿದ್ರಲ್ಲ, ಹಾಗೆ ನಿರಂಜನ್ ದೇವರು ಪ್ರಚಾರ ಮಾಡ್ತಿದ್ದಾರೆ. ಬರೀ ಪ್ರಚಾರ ಅಲ್ಲ, ನಿಜವಾಗಿ ಜನರಿಗೆ ಭಕ್ತಿ ಹುಟ್ಟಿಸಿ ಈ ತತ್ವವನ್ನು ತಿಳಿಸ್ತಾ ಇದ್ದಾರೆ. ಅಂತಹ ಜಂಗಮರು ತಯಾರಾಗಬೇಕು ಮುಂದೆ. ಆಗದೆ ಹೋದರೆ ಈ ಧರ್ಮವನ್ನು ಉಳಿಸ್ಕೊಳ್ಳೋದು ಕಷ್ಟ. ನಿಜವಾದ ಜಂಗಮರು ಇಂದ ಮಾತ್ರ ಉಳಿಯುತ್ತೆ. ಈಗೇನು RSSನಲ್ಲಿ ಪೂರ್ಣಾವಧಿ ಕಾರ್ಯಕರ್ತರು ಅಂತ ಇದ್ದಾರೆ, 1000 ಜನ. ಅಂದರೆ ಅವ್ರಿಗೆ ಅಕೌಂಟ್ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ, ಏನೂ ಇಲ್ಲ. ನಿರಂತರ ಸಂಚಾರಿಗಳಾಗಿ, ಬ್ರಹ್ಮಚಾರಿಗಳಾಗಿ ಅವರು ಅಡ್ಡಾಡ್ತಾ ದೇಶಭಕ್ತಿಯನ್ನು ಬಿತ್ತುತ್ತಾ ಇದ್ದಾರೆ ಮತ್ತು ವೈದಿಕ ಸಂಸ್ಕೃತಿಯನ್ನು ಬಿತ್ತುತ್ತಾ ಇದ್ದಾರೆ. ಅದು ಹೇಳಲ್ಲ ವೈದಿಕ ಸಂಸ್ಕೃತಿ ಅಂತ ಹೇಳಿ, ಆದರೆ ದೇಶಭಕ್ತಿ ಮತ್ತು ವೈದಿಕ ಸಂಸ್ಕೃತಿ ಬಿತ್ತುತ್ತಾ ಇದ್ದಾರೆ. ಸರಿ, ತಪ್ಪೇನಲ್ಲ, ಅವರೇನು ಕೆಟ್ಟದ್ದು ಮಾಡ್ತಾ ಇಲ್ಲ. ಆದರೆ ಅವ್ರ ಧರ್ಮವನ್ನು ಹೇಳ್ತಾ ಇದ್ದಾರೆ. ಅವರು ನದಿ ಸ್ನಾನವನ್ನು ಹೇಳ್ಬೋದು, ಹೌದು. ಆ ಪ್ರಯಾಗರಾಜಕ್ಕೂ ಕರ್ಕೊಂಡು ಹೋಗ್ಬೋದು, ಅಲ್ಲಿಗೂ ಹೋಗ್ಬೋದು ಅವರು. ನೀವು ನಿಮ್ಮ ತತ್ವವನ್ನು ಹೇಳಬೇಕಾದ್ರೆ, ನಾವು ನಮ್ಮ ತತ್ವವನ್ನು ಹೇಳಬೇಕಾದ್ರೆ, ನಾವು ಜಂಗಮನ ತಯಾರು ಮಾಡೋಣ. ಜಂಗಮನ ತಯಾರಾಗಬೇಕು. ಬರೇ ವಚನ ವಿಶ್ವವಿದ್ಯಾಲಯ ಕಟ್ಟಿದ್ರೆ ಮುಗಿಲಿಲ್ಲ, ಅಥವಾ ಯಾವುದೋ ಕಾಲೇಜ್ ಕಟ್ಟಿ ಜನನೇ ಬರದೇ ಹೋದ್ರೆ, ಅಲ್ಲಿ ಬಸವ ತತ್ವ ಪಾಲನೆ ಆಗದೆ ಹೋದರೆ ಕಾಲೇಜು ಉಳಿಯಲ್ಲ, ವಚನ ವಿಶ್ವವಿದ್ಯಾಲಯ ಉಳಿಯಲ್ಲ. ಜಂಗಮರು ನಿಜವಾಗಿ ತಯಾರಾಗಬೇಕು. ತ್ಯಾಗಿಗಳು, ಯೋಗಿಗಳು. ಮಕ್ಕಳಿಂದ ತಯಾರು ಮಾಡಿದ್ರೆ ಮಾತ್ರ ಅವ್ರು ಬರ್ತಾರೆ, ಮಕ್ಕಳಿಂದ ತಯಾರು ಮಾಡಿದ್ರೆ ಮಾತ್ರ ಅಂಥವ್ರು ತಯಾರಾಗ್ತಾರೆ. ನೀವು ಅವ್ರು 18-20 ವರ್ಷ ಆದಮೇಲೆ ಈ TV ಸಂಸ್ಕೃತಿಯಲ್ಲಿ, ಮೊಬೈಲ್ ಸಂಸ್ಕೃತಿಯಲ್ಲಿ ಬಂದವರು ನಿಜವಾದ ಜಂಗಮರಾಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ಮಕ್ಕಳನ್ನ ಈ ನಿಟ್ಟಿನಲ್ಲಿ ತಯಾರು ಮಾಡಿ ಅವ್ರಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿಸಿ ಆ ಧರ್ಮವನ್ನು ಉಳಿಸುವ ಪ್ರಯತ್ನ ಮಕ್ಕಳು ಮಾಡಬೇಕು. ಚಿತ್ಕಳೆಯಂತಹವರು, ಬೇರೆ ಬೇರೆ ಯುವಕರು ನಿಜವಾಗಿ ತ್ಯಾಗಿಗಳಾಗಬೇಕು, ಯೋಗಿಗಳಾಗಬೇಕು. ಅಂದರೆ ಮಾತ್ರ ಈ ಧರ್ಮ ಉಳಿಯುತ್ತೆ. ಇಲ್ಲದೆ ಹೋದರೆ ಹಂಗೆ ಪಾರ್ಸಿ ಧರ್ಮ ಆಗಿದೆಯೋ ಅಥವಾ ಬೇರೆ ಬೇರೆ ಧರ್ಮಗಳಾಗಿದಾವೋ ಹಾಗೆ ದಿನೇ ದಿನೇ ದಿನೇ, ವರ್ಷ 10 ವರ್ಷಕ್ಕೋ 50 ವರ್ಷಕ್ಕೋ ಈಗ ಮಠಗಳಿಗೆ ಮರಿಗಳು ಸಿಗ್ತಾ ಇಲ್ಲ. ಕ್ಷೀಣಿಸಿರುವ ಲಕ್ಷಣಗಳು ಕಾಣಿಸ್ತಾ ಇದೆ. ಸಿಕ್ಕವರು ಕೂಡ ರೋಗಿಗಳಾಗ್ಬಿಟ್ಟಿದ್ದಾರೆ. ಎಲ್ಲ ಶುಗರು, BP, ಆಮೇಲಿಂದ ಒಬೆಸಿಟಿ, ಇನ್ಸುಲಿನ್ ಡಿಪೆಂಡೆನ್ಸು, ಮಾತ್ರೆ ಇಲ್ಲದ ಜಂಗಮರು, ಔಷಧಿ ಮಾತ್ರೆ ತಗೊಳ್ಳದೆ ನಾನು ಬದುಕ್ತಾ ಇದ್ದೀನಿ ಅನ್ನೋ ಜಂಗಮ. ನೀವು ಲೈಟ್ ಹಚ್ಚಿ ಹುಡುಕ್ಬೇಕೇನೋ, ಇವಾಗ ಬೆಳಕು ದೀಪ ಹಚ್ಚಿ ಹುಡುಕ್ಬೇಕು ಆಗ್ಲತ್ತು. ಅಂಥ ಸ್ಥಿತಿ ಉಂಟಾಗಿದೆ ಈಗಾಗಲೇ. ಅಂಥ ಸ್ಥಿತಿ ಉಂಟಾಗಬಾರ್ದು ಅಂತಿದ್ರೆ ಮುಂದೆ ಮಕ್ಕಳನ್ನ ತಯಾರು ಮಾಡಿ
ಮಕ್ಕಳನ್ನ ಬೆಳೆಸಿ ಅವ್ರ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಿ, ಜೊತೆಗೆ ಆರೋಗ್ಯದ ಪರಿಕಲ್ಪನೆಯನ್ನು ಕೊಡಿ. ಇಲ್ಲದೆ ಹೋದ್ರೆ ಮಕ್ಕಳು ಯುವಕರಾಗೋ ಹೊತ್ತಿಗೆ ರೋಗಿಗಳಾಗ್ಬಿಡ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.